ಬಿಜೆಪಿಯವರ ಡಬಲ್ ಸ್ಟ್ಯಾಂಡರ್ಡ್ ಇದರಲ್ಲೇ ಅರ್ಥ ಆಗ್ತದೆ ರೀ. ಬಿಜೆಪಿಯವರು ಕೇವಲ ಅವರ ಸ್ವಂತ ರಾಜಕಾರಣಕ್ಕೆ ಇವತ್ತು 500ಕ್ಕೂ ಹೆಚ್ಚು ಮಹಿಳೆಯರ ಮಾನಹಾನಿಯಾಗಿದೆ. ಇಡೀ ದೇಶದಲ್ಲೇ ಇಂಥದ್ದೊಂದು ಪ್ರಕರಣ ಅತಿ ದೊಡ್ಡ ಮಾನಹಾನಿ ಪ್ರಕರಣ, ಮಹಿಳೆಯರ ಮಾನಹಾನಿ ಪ್ರಕರಣ. ಇದು ದೇಶದಲ್ಲೇ ಅತಿ ದೊಡ್ಡದು. ಬೇರೆ ಯಾವುದೇ ರಾಜ್ಯದಲ್ಲೂ ಕೂಡ ಇಂಥರದ್ದು ಆಗಿರ್ಲಿಲ್ಲ. ಇತಿಹಾಸದಲ್ಲಿ ನಾನಂತೂ ಕೇಳಿರಲಿಲ್ಲ, ತಾವೇನಾರ ಕೇಳಿದಿರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ನಮ್ಮ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅವಮಾನ. ಈ ಅವಮಾನವನ್ನ ಸರ್ಕಾರ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸ್ಬೇಕು. ಸಂತ್ರಸ್ತೆಯರ ರಕ್ಷಣೆಯನ್ನ ಸರ್ಕಾರ ತತ್ಕ್ಷಣ ಅವ್ರು ಯಾರ್ಯಾರು ಫೋಟೋಸು ವಿಡಿಯೋಸು ಇದೆ ಅವ್ರಿಗೆಲ್ರಿಗೂ ಕೂಡ ಸೂಕ್ತ ಭದ್ರತೆಯನ್ನ, ಸೂಕ್ತ ರಕ್ಷಣೆಯನ್ನ ಕೊಡಬೇಕಾದಂತ ಒಂದು ಕೆಲಸ ಆಗ್ಬೇಕು. ನೋಡ್ರಿ, ಯಾರು ಅವ್ರವ್ರ ಉಳಿವಿಗೋಸ್ಕರ ಅವ್ರವರು ಶಿವಕುಮಾರ್ ಅವ್ರನ್ನ ಬಳಸ್ಕೋತಾರೆ. DK ಶಿವಕುಮಾರ್ ಅವ್ರ ಹತ್ರ ಇತ್ತು ಅಂತ ಅಂದಿದ್ದಿದ್ರೆ ಮುಂಚಿತವಾಗಿ ಬಿಡುಗಡೆ ಆಗುತ್ತೆ. ಹೌದಾ ಅಲ್ವಾ? ಸುಮ್ಮನೆ ಅನಾವಶ್ಯಕವಾಗಿ DK ಶಿವಕುಮಾರ್ ಅವ್ರನ್ನ ಕರೆತರುವಂಥ ಪ್ರಯತ್ನ. ಇದು ಹಾಸನ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿರೋದು. ಹಾಸನ ಜಿಲ್ಲೆ ನಾಯಕರುಗಳ ಕೈವಾಡ ಇದೆ, ಅವ್ರ ಅಲಯನ್ಸ್ ಪಾರ್ಟ್ನರ್ಸ್ ಕೈವಾಡ ಇದೆ, ಅದರಿಂದ ಕುಮಾರಸ್ವಾಮಿ ಕೈವಾಡನೂ ಇದೆ. ಅವರು ಮತ್ತೆ ಇನ್ಯಾರ್ದು? ಕುಮಾರಸ್ವಾಮಿಗೂ ಗೊತ್ತಿತ್ತಲ್ಲ ಇದು. ಕುಮಾರಸ್ವಾಮಿನೇ ಹೇಳಿದಾರಲ್ಲ, ಬಹಿರಂಗವಾಗಿ ಅವನ್ನ ತಿದ್ಕೊಳಕ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ರೇವಣ್ಣವ್ರು ಹೇಳಿದ್ದಾರೆ 4 ವರ್ಷದ ಹಳೆ ವಿಡಿಯೋ ಅಂತ ಹೇಳಿದ್ದಾರೆ. ಇನ್ನೊಬ್ರು ಹೇಳಿದ್ದಾರೆ, ಇನ್ನೇನೋ ಹೇಳಿದ್ದಾರೆ. ಹಿಂಗೆ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ಅವ್ರ ಕುಟುಂಬದಲ್ಲೇ ಕೊಟ್ಟಿದ್ದಾರೆ. ಬೇರೆಯವ್ರ ಮೇಲೆ ಯಾಕೆ ಆರೋಪ ಮಾಡ್ತಾರೆ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಗುಸು ಹಾಸನ ಜಿಲ್ಲೆಯಲ್ಲಿ ಇತ್ತು, ನೋಡಿದವ್ರಿಲ್ಲ. ಯಾರು ಈಗ ಬಂದ ಮೇಲೆ ಎಲ್ಲರನ್ನು ನೋಡಿರುವಂಥದ್ದು. ಗುಸು ಸುದ್ದಿ ಇತ್ತು. ಅವರು ಕೋರ್ಟ್ ಸ್ಟೇ ಕೂಡ ತಂದಿದ್ರು, ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಕೂಡ ತಂದಿದ್ರು. ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದಾಗ ಅದಕ್ಕೆ ಹೆಚ್ಚು ಒತ್ತು ಕೂಡ ಸಿಕ್ಕಿತ್ತು. ಆದರೆ ಯಾರು ವಿಚಾರನ ಪ್ರಚಾರ ಮಾಡಲಿಲ್ಲ. ಪೆನ್ ಡ್ರೈವ್ಗಳು ಆಚೆ ಬಂದ ಮೇಲೆ, ಪೆನ್ ಡ್ರೈವ್ಗಳು ಎಲ್ಲ ಕಡೆ ಹರಿದಾಡಿದ ಮೇಲೆ ವಿಚಾರ ಚರ್ಚೆಗೆ ಬಂದಿದೆ. ಅದು ಸರ್ಕಾರದ ಜವಾಬ್ದಾರಿ. ಈಗಾಗಲೇ SIT ನೇಮಕ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮಾತು ಏನಿದೆ? ನನ್ನ ಒತ್ತಾಯ ಇಷ್ಟೇ, ಅಲ್ಲಿರೋ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನೋದು.